ತನ್ನ ತಾಯಿಯಿಂದ ಕೂಡ ಅವರು ದೂರ ಇದ್ದಾರೆ. ತಾಯಿಯೆಲ್ಲ ತಮ್ಮ ಕಿಡ್ನಿಯನ್ನು ತೂಗುದೀಪ ಶ್ರೀನಿವಾಸ್ ಅವರಿಗೆ ದಾನ ಮಾಡಿ ಒಂದು 6 ತಿಂಗಳು ಅವರ ಜೀವವನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ರು. ಆನಂತರ ಮಕ್ಕಳು 3 ಮಕ್ಕಳು, ಒಬ್ಬಳು ಮಗಳು ಹಾಗೂ 2 ಗಂಡು ಮಕ್ಕಳನ್ನ ಸಲಹಿ ಪೋಷಣೆ ಮಾಡಿ ಇಷ್ಟು ಮೇಲಕ್ಕೆ ತರಬೇಕಾರೆ ಆ ಮೀನಾ ತೂಗುದೀಪ ಶ್ರೀನಿವಾಸ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ನಿಜಕ್ಕೂ ದರ್ಶನ್ ಇದನ್ನೆಲ್ಲ ಯೋಚನೆ ಮಾಡ್ಬೇಕಿತ್ತು. ಯಾಕಂದ್ರೆ ನಾವು ಹಿಂದೆ ಯಾವ ರೀತಿಯಲ್ಲಿ ಬೆಳೆದು ಬಂದಿದ್ದೀವಿ ಅದನ್ನ ಅವರು ಯೋಚನೆ ಮಾಡ್ಬೇಕಾಗಿತ್ತು. ಆದ್ರೆ ಅವರು ಮೇಲೆ ಬಂದಿದ್ದಾರೆ. ಅವ್ರ ಸಿನಿಮಾ ಇದಾಗಿದೆ. ಈಗ ಅವರು ಆರೋಪಿ ಅಷ್ಟೇ. ಅವರು ಮತ್ತೆ ಪವಿತ್ರ ಗೌಡ ಹಾಗೂ ಸುಮಾರು 17 ಮಂದಿ ಆರೋಪಿ ಸ್ಥಾನದಲ್ಲಿದ್ದಾರೆ. ಇವರೀಗ ಅಪರಾಧಿ ಅಂತ ಹೇಳಲಿಕ್ಕೆ ನ್ಯಾಯಾಲಯದ ತೀರ್ಪು ಮುಖ್ಯ ಆಗುತ್ತೆ. ಏನಾಗುತ್ತೆ ಅಂತ ಹೇಳೋ ಕುತೂಹಲ ಇಡೀ ರಾಜ್ಯದ ಜನಗಳಲ್ಲಿದೆ. ಆದ್ರೆ ಅವ್ರಿಗೆ ಇನ್ನಾದ್ರೂ ಒಳ್ಳೆ ಬುದ್ಧಿ ಕೊಡ್ಲಿ. ಈ ಕ್ರೌರ್ಯದ ಹಿಂದೆ ಹೋಗೋದು ಬೇಡ. ಈಗ ಅವರು ಯಾರು ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳೋದು ಪೊಲೀಸು, ಕಾಮಾಕ್ಷಿ ಪಾಳ್ಯ ಪೊಲೀಸರು ಈಗ ವ್ಯಾಪಕವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಮತ್ತೆ ಮೀಡಿಯಾ ಯಾರು ದೃಶ್ಯ ಮಾಧ್ಯಮಗಳು ಅವರಿಗೆ ಪ್ರಚಾರ ಕೊಡ್ತಿದ್ದಾರೆ, ಅವರನ್ನು ತುಂಬಾ ಒಂದು ಕೆಟ್ಟ ಭಾಷೆಯಲ್ಲಿ ಅವರನ್ನ ತೆಗಳುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಇದು ಆಗ್ಬಾರ್ದು. ಸಾರ್ವಜನಿಕ ಸೇವೆಯಲ್ಲಿ ಇರುವಾಗ ಅಥವಾ ರಂಗದಲ್ಲಿ ಇರುವಾಗ ಅವರಿಗೊಂದು ಉತ್ತಮ ಹೆಸರಿರುವಾಗ ಸಾರ್ವಜನಿಕವಾಗಿ ಅವರನ್ನ ಅದೇ ನಿಟ್ಟಿನಲ್ಲಿ ನೋಡ್ತಾರೆ. ಸಿನಿಮಾದಲ್ಲಿ ನಾಯಕ, ನಿಜ ಜೀವನದಲ್ಲಿ ವಿಲನ್ ಆಗುವಂತ ಇದನ್ನ ನಾವು ಯಾರು ಇಷ್ಟಪಡೋದಿಲ್ಲ. ನಾವು ಕೊಡಗಿನಿಂದಲೇ ಹಾರೈಸ್ತೀವಿ, ಒಳ್ಳೇದಾಗಲಿ, ಇನ್ನಾದ್ರೂ ಒಳ್ಳೆ ಬುದ್ಧಿ ಬರಲಿ. ಆ ಕಾನೂನು ತೊಡಕುಗಳೇನಿದೆ ಅದು ನ್ಯಾಯಾಲಯ ಇತ್ಯರ್ಥ ಮಾಡುತ್ತೆ. ಆದ್ರೆ ತಪ್ಪಾಗಿದೆ, ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗ್ಬೇಕು ಅಂತ ನಾ ಕೇಳ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.